2026ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿ 86% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ 13% ಫಲಿತಾಂಶ ಹೆಚ್ಚಳವಾಗಿದೆ. ಈ ಬಾರಿ ಪಾಸ್ಗೆ ಕನಿಷ್ಠ ಅಂಕ 33 ನಿಗದಿ ಮಾಡಲಾಗಿತ್ತು. ಕೊಟ್ಟೂರಿನ ಇಂದು ಪಿಯು ಕಾಲೇಜಿನ 2 ವಿದ್ಯಾರ್ಥಿಗಳು ಟಾಪರ್ಸ್ ಆಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ದಿಶಾ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯ ಆಳ್ವಾಸ್ ಕಾಲೇಜಿನ ದಿಶಾ 600ಕ್ಕೆ 600 ಅಂಕ ಪಡೆದುಕೊಂಡಿದ್ದಾರೆ. ಹಾಗೂ ಕಲಾ ವಿಭಾಗದಲ್ಲಿ ಅರ್ಚನಾ ಸಂಗೀತ 600ಕ್ಕೆ 598 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ವೆರಿ ಹ್ಯಾಪಿ ಮ್ಯಾಮ್. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಆಲ್ ಮೈ ಸಪೋರ್ಟ್ ಮಾಡಿರೋದಕ್ಕೆ. ನಮ್ಮ ಟೀಚರ್ಸ್ಗೆ ಫಸ್ಟ್ ಹೇಳಬೇಕು, ದೇ ಆರ್ ಬೀನ್ ಅ ಗ್ರೇಟ್ ಸಪೋರ್ಟ್, ಬೀನ್ ಶುಭ್ರಾ ಮ್ಯಾಮ್ ಆ್ಯಂಡ್ ನೇತ್ರಾ ಮ್ಯಾಮ್ ಆಲ್ಸೋ, ಆ್ಯಂಡ್ ಇವನ್ ಮೈ ಪೇರೆಂಟ್ಸ್ ಲೈಕ್ ನಮ್ಮ ಮಾಮ, ನಮ್ಮಮ್ಮ, ಆಮೇಲೆ ನಮ್ಮಪ್ಪ ಎಲ್ಲ ಫ್ಯಾಮಿಲಿ ಎಲ್ಲ ಫುಲ್ ಸಪೋರ್ಟ್ ಮಾಡೋದು ಮ್ಯಾಮ್. ಅವ್ರ ಸಪೋರ್ಟಿಂದನೇ ಇಷ್ಟೆಲ್ಲ ತೆಗೆಯೋದು. ಆ್ಯಂಡ್ ದಿ ಕಾಲೇಜ್, AC ಕಾಲೇಜ್, ಇಟ್ ಹ್ಯಾಸ್ ಬೀನ್ ಅ ಗ್ರೇಟ್ ಸಪೋರ್ಟ್ ಫಾರ್ ದಿ ಪಾಸ್ಟ್ 2 years. ಇಟ್ ವಾಸ್ ಗ್ರೇಟ್. ವೆರಿ ಹ್ಯಾಪಿ ಮ್ಯಾಮ್. ತುಂಬ ಖುಷಿ ಆಗ್ತದೆ. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಸೈನ್ಸ್ ವಿಭಾಗದಲ್ಲಿ ಅತ್ಯಧಿಕ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 90%ಗಿಂತ ಹೆಚ್ಚು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಇನ್ನು ಕಾಮರ್ಸ್ ವಿಭಾಗದಲ್ಲಿ ಸರಾಸರಿ 80% ಉತ್ತೀರ್ಣ ಪ್ರಮಾಣ ಇದೆ. ಇನ್ನು ಕಲಾ ವಿಭಾಗದಲ್ಲಿ 75% ಫಲಿತಾಂಶ ಬಂದಿದೆ. ಇನ್ನು ಫಲಿತಾಂಶದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಮತ್ತೆ ಮುಂಚೂಣಿಯಲ್ಲಿವೆ. ಬೆಂಗಳೂರು ನಗರ ಮತ್ತು ಮೈಸೂರು ಜಿಲ್ಲೆಗಳು ಕೂಡ ಉತ್ತಮ ಸಾಧನೆ ಮಾಡಿವೆ. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಸೈನ್ಸ್ ವಿಭಾಗದಲ್ಲಿ 598 ಅಂಕಗಳೊಂದಿಗೆ ವಿದ್ಯಾರ್ಥಿ ರಾಜ್ಯದ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ. ಕಾಮರ್ಸ್ ವಿಭಾಗದಲ್ಲಿ 595 ಅಂಕಗಳೊಂದಿಗೆ ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ. ಆರ್ಟ್ಸ್ ವಿಭಾಗದಲ್ಲಿ 590 ಅಂಕಗಳೊಂದಿಗೆ ಮೊದಲ ಸ್ಥಾನ ಪಡೆದುಕೊಂಡಿದ್ದಾರೆ. ಇನ್ನು ಪುರುಷರಿಗಿಂತ ವಿದ್ಯಾರ್ಥಿನಿಯರೇ ಹೆಚ್ಚು ಪ್ರಮಾಣದಲ್ಲಿ ಉತ್ತೀರ್ಣರಾಗಿದ್ದಾರೆ. ಇನ್ನು ಅಸಮಾಧಾನಗೊಂಡ ವಿದ್ಯಾರ್ಥಿಗಳಿಗೆ ರಿವ್ಯಾಲ್ಯುಯೇಷನ್ ಮತ್ತು ರೀಟೋಟಲಿಂಗ್ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಒಟ್ನಲ್ಲಿ ಈ ಬಾರಿ ಫಲಿತಾಂಶದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಮುಂಚೂಣಿಯಲ್ಲಿದ್ದು, ರಾಜ್ಯದ ತೇರ್ಗಡೆ ಪ್ರಮಾಣವು ಕಳೆದ ವರ್ಷಕ್ಕಿಂತ ಹೆಚ್ಚಾಗಿದೆ. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಬೆಂಗಳೂರಿನ ಜೀವಿತ್ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿ ಜೀವಿತ್ ಗೌಡ 600 ಅಂಕಗಳಿಗೆ 590 ಅಂಕ ಪಡೆದುಕೊಂಡಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಜೀವಿತ್ 590 ಅಂಕ ಗಳಿಸಿದ್ದಾರೆ. ಇನ್ನು ಬೆಂಗಳೂರಿನ ಜಯನಗರ ನ್ಯಾಷನಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿ ಅನೀಶ್ ರಾಜು ವಿಜ್ಞಾನ ವಿಭಾಗದಲ್ಲಿ 583 ಅಂಕ ಪಡೆದುಕೊಂಡಿದ್ದಾರೆ. ಅನೀಶ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಪೋಷಕರು ಸಿಹಿ ತಿನಿಸಿ ಸಂಭ್ರಮಿಸಿದ್ದಾರೆ. ನ್ಯಾಷನಲ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನನಗೆ ಸೆಕೆಂಡ್ PUC ರಿಸಲ್ಟ್ ಅಲ್ಲಿ 97% ಬಂದಿದೆ. ಖುಷಿ ಅನಿಸ್ತಾ ಇದೆ. ನಂಗೆ ತುಂಬ ಖುಷಿ ಅನಿಸ್ತಾ ಇದೆ. ಈಗ 1 ವರ್ಷ 2 ವರ್ಷ ಕಷ್ಟಪಟ್ಟಿದ್ದು ಈಗ ಫುಲ್. ಹೇಗಿತ್ತು ಸರ್ ಸ್ಟಡಿ ಎಲ್ಲ? ಸ್ಟಡಿ ಎವ್ರಿಡೇ ನಾನು 2 to 3 ಅವರ್ಸ್ ಓದ್ತಾ ಇದ್ದೆ. ಬೆಳಗ್ಗೆ ಹೊತ್ತು ಓದ್ತಾ ಇದ್ದೆ. ಬೆಳಗ್ಗೆ ಬೇಗ ಎದ್ದು ಅವಾಗ ಎನರ್ಜಿ ಜಾಸ್ತಿ ಇರ್ತಾ ಇತ್ತು. ರಿವಿಷನ್ ಮಾಡ್ತಾ ಇದ್ದೆ. ಮಾಕ್ ಟೆಸ್ಟ್ ಎಲ್ಲ ಬರಿತಾ ಇದ್ದೆ. ನಾನು ನ್ಯಾಷನಲ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ವಿಜ್ಞಾನ ವಿಭಾಗದಲ್ಲಿ ವೈಷ್ಣವಿ ಕುಲಕರ್ಣಿ ಟಾಪರ್ ಆಗಿದ್ದಾರೆ. ಉಡುಪಿ ಕಾರ್ಕಳದ ಜ್ಞಾನಸುಧಾ ಪಿಯು ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ವೈಷ್ಣವಿ 600ಕ್ಕೆ 597 ಅಂಕ ಪಡೆದುಕೊಂಡಿದ್ದಾರೆ. ಟಾಪರ್ ವೈಷ್ಣವಿ ಕೊಪ್ಪಳ ಜಿಲ್ಲೆಯವರಾಗಿದ್ದಾರೆ. ಕಾರ್ಕಳದ ಕ್ರಿಯೇಟಿವ್ ಕಾಲೇಜಿನ ಕಾಮರ್ಸ್ ವಿಭಾಗ ವಿದ್ಯಾರ್ಥಿನಿ ಪ್ರೇರಣಾ ರಾಮಚಂದ್ರ ಹೆಗಡೆ ಟಾಪರ್ ಆಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿನಿ ಪ್ರೇರಣಾ ರಾಮಚಂದ್ರ ಹೆಗಡೆ 598 ಅಂಕ ಗಳಿಸಿ ಸಾಧನೆ ಮಾಡಿದ್ದಾರೆ. PUC ಬೋರ್ಡ್ ಎಕ್ಸಾಮಲ್ಲಿ ನನಗೆ 598 ಬಂದಿದೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಕಾಲೇಜ್ ಆ್ಯಂಡ್ ಮೈ ಫ್ಯಾಮಿಲಿ. ಯಾಕೆಂದರೆ ಕಾಲೇಜಿನ ನಮ್ಮ ಲೆಕ್ಚರರ್ಸ್ ಮತ್ತು ಟೀಚರ್ಸು ನನಗೆ ಯಾವಾಗಲೂ ಸಪೋರ್ಟ್ ಮಾಡಿದ್ರು. ದಟ್ ಯು ಕ್ಯಾನ್ ಸ್ಕೋರ್. ಕಾಲೇಜಿನ ಸ್ಟಡಿ ಅವರ್ಸ್ ಆಗಿರ್ಬೋದು, ಕಂಟಿನ್ಯೂಸ್ ಮಾಕ್ ಟೆಸ್ಟ್ಗಳಾಗಿರಬಹುದು, ಯೂನಿಟ್ ಟೆಸ್ಟ್ 4 ಪ್ರಿಪ್ರೇಟರೀಸ್ ಕಂಡಕ್ಟ್ ಮಾಡಿದ್ರು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತರಿಸಿದ್ರು. ಇದೆಲ್ಲದೂ ತುಂಬ ಹೆಲ್ಪ್ ಮಾಡಿದೆ. ಥ್ಯಾಂಕ್ ಯು ಟು ಆಲ್ ಮೈ ಫೌಂಡರ್ಸ್, ಟೀಚರ್ಸ್, ಪೇರೆಂಟ್ಸ್ ಆ್ಯಂಡ್ ಟು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಇನ್ ದಿಸ್ ಇನ್ಸ್ಟಿಟ್ಯೂಟ್ ಹೂ 2026ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ನ ಅರವಿಂದ್ ರೆಸಿಡೆನ್ಷಿಯಲ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ಕೀರ್ತಿ ಕೃಷ್ಣ ಹೆಗ್ಡೆಗೆ 600ಕ್ಕೆ 595 ಅಂಕ ಗಳಿಸಿ 4ನೇ ರ್ಯಾಂಕ್ ಪಡೆದಿದ್ದಾರೆ.
ಸ್ನೇಹ ಎಲ್ ಅವರು 594 ಅಂಕ ಗಳಿಸಿ 5ನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ರೆಸಿಡೆನ್ಷಿಯಲ್ ಪಿಯು ಕಾಲೇಜು ವಿದ್ಯಾರ್ಥಿ ಶ್ರೇಯಸ್ ಗೌಡ ಎಸ್ 593 ಅಂಕ ಗಳಿಸಿ 6ನೇ ಸ್ಥಾನ ಪಡೆದಿದ್ದಾರೆ ಮತ್ತು ಕರಣ್ ಸಿಂಗ್ ಕಟ್ಟೆ 591 ಅಂಕ ಗಳಿಸಿ 8ನೇ ರ್ಯಾಂಕ್ ಪಡೆದಿದ್ದಾರೆ. ರಾಕೇಶ್ ಗೌಡ 590 ಅಂಕ ಗಳಿಸಿ 9ನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ ಹಾಗೂ ಆಕಾಶ್ ಇ, ಸುಷ್ಮಿತಾ ಎಂ 588 ಅಂಕ ಗಳಿಸಿ 10ನೇ ರ್ಯಾಂಕ್ ಪಡೆದಿದ್ದಾರೆ. ಇನ್ನು ಅರವಿಂದ್ ರೆಸಿಡೆನ್ಷಿಯಲ್ ಪಿಯು ಕಾಲೇಜಿನ ಚೇರ್ಮನ್ ಆಗಿರುವಂತಹ ಅಶೋಕ್ ಎಂಕೆ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕಳೆದ 1 ವರ್ಷದ ಶ್ರಮಕ್ಕೆ ನಮ್ಮ ಲೆಕ್ಚರರ್ಸ್ ಟೀಚಿಂಗ್ 3 ಲೆವೆಲ್ಸ್ ಆಫ್ ಟೀಚಿಂಗ್ ಮಾಡಿದ್ದಾರೆ. ಜೊತೆಗೆ 1 ವರ್ಷದ ಶ್ರಮ ಪಟ್ಟು ನಮ್ಮ ಮಕ್ಕಳು ಓದಿರೋದಕ್ಕೆ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ. ಅವರಿಗೆ ಮೊದಲಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೇನೆ. ಮುಂದಿನ ದಿನದಲ್ಲಿ ಇನ್ನೂ ಕೂಡ ಅವರು ಎತ್ತರಕ್ಕೆ ಬೆಳಿಲಿ, ಅವ್ರ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ಆಶಿಸ್ತೇನೆ ಮೇಡಮ್. ಇನ್ನು ಕೀರ್ತಿ ಹೆಗಡೆ ಅನ್ನುವಂತಹ ವಿದ್ಯಾರ್ಥಿ 600ಕ್ಕೆ 595 ಅಂಕ ಗಳಿಸಿರುವಂತದ್ದು, ಎಲ್ಲಿ ಕಾಲೇಜಲ್ಲೇ ಎಲ್ಲ ಕೋಚಿಂಗ್ ಅನ್ನ ಕೊಡ್ಲಾಗ್ತಿತ್ತಾ ಅಥವಾ ಹೊರಗಡೆ ಕೋಚಿಂಗ್ ತಗೋತಿದ್ರಾ, ಹೇಗೆ? ನಮ್ಮಲ್ಲಿ ಇಂಟಿಗ್ರೇಟೆಡ್ ಕೋಚಿಂಗ್ ಇದೆ, ಹಾಗಾಗಿ ನಮ್ಮಲ್ಲಿ ಎಲ್ಲೂ ಹೊರಗಡೆ ಹೋಗುವಂತ ವ್ಯವಸ್ಥೆ ಇಲ್ಲ. ಕೀರ್ತಿ ಹೆಗಡೆ ಹಾಸ್ಟೆಲ್ ಸ್ಟೂಡೆಂಟ್, ಆಕೆ ಶ್ರಮ ಪಟ್ಟು ಓದಿದಾಳೆ, ಹಾಗಾಗಿ ಆಕೆ ಶ್ರಮಕ್ಕೆ ಪ್ರತಿಫಲ ಬಂದಿದೆ ಅಂತ ಹೇಳಿ ಹೇಳಕ್ ಇಚ್ಛೆ ಪಡ್ತೇನೆ. ಈಗ ಬೇರೆ ಕಾಲೇಜ್ಗಳಿಗಿಂತ ನಿಮ್ಮ ಕಾಲೇಜಲ್ಲಿ ಯಾವ ರೀತಿಯಾಗಿ ವಿಶೇಷವಾಗಿ ಮಕ್ಕಳಿಗೆ ಕೋಚಿಂಗ್ ಅಥವಾ ಟ್ರೈನಿಂಗ್ ಅನ್ನ ನೀಡಲಾಗುತ್ತೆ ಇಂಥ ಎಕ್ಸಾಮ್ ಟೈಮಲ್ಲಿ? ಎಕ್ಸಾಮ್ ಟೈಮಲ್ಲಿ ಇನ್ನದಕ್ಕಿಂತ ನಾವು ಫಸ್ಟ್ ಡೇ ಕ್ಲಾಸ್ ಶುರುವಾದಾಗ್ಲಿಂದನೂ ಕೂಡ ನಿರಂತರವಾಗಿ ಮಕ್ಕಳ ಮೇಲೆ ನಿಗಾ ಇಟ್ಟು ಅವರ ಡೌಟ್ಫುಲ್ ಡೈಲಿ ಡೌಟ್ ಕ್ಲಿಯರೆನ್ಸ್ ಕ್ಲಾಸ್ ಆಗ್ಬೋದು, 3 ಲೆವೆಲ್ಸ್ ಆಫ್ ಟೀಚಿಂಗ್ ಆಗ್ಬೋದು, ಅವ್ರಿಗೆ ನಿರಂತರವಾಗಿ ಅವ್ರನ್ನ ಫಾಲೋ ಮಾಡಿ ಅವರ ಡೌಟ್ ಕ್ಲಿಯರೆನ್ಸ್ ಮಾಡಿ ಕ್ಲಾಸಸ್ ಮಾಡ್ತಾ ಇರೋದು ಇವತ್ತು ರಿಸಲ್ಟ್ ಬಂದಿದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಓಕೆ, ಧನ್ಯವಾದ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯ ವೈಬ್ರೆಂಟ್ ಪಿಯು ಕಾಲೇಜಿನ ವಿದ್ಯಾರ್ಥಿ ಧನುಷ್ ಗುಟ್ಟಿ ವಿಜ್ಞಾನ ಭಾಗದಲ್ಲಿ 598 ಅಂಕ ಗಳಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿ ಮತದಾನಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ನಾಗನೂರು ಸೇರಿದಂತೆ ಹಲವೆಡೆ ಮತದಾರರು ಹಕ್ಕು ಚಲಾಯಿಸುತ್ತಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಮಹಿಳೆಯರು ಮತದಾನ ಮಾಡಿದ್ರು. ಈವರೆಗೆ 37.17% ಅಷ್ಟು ಮತದಾನ ಮಾಡಲಾಗಿದೆ. 284 ಮತಗಟ್ಟೆಗಳಲ್ಲಿ ಮತದಾನ ನಡೀತಾ ಇದೆ. ಅಭ್ಯರ್ಥಿಗಳು ಬೂತ್ಗಳಿಗೆ ಹೋಗಿ ಪರಿಶೀಲಿಸುತ್ತಿದ್ದಾರೆ. ಮೇ 4ಕ್ಕೆ ಬೈ ಎಲೆಕ್ಷನ್ ಫಲಿತಾಂಶ ಹೊರಬೀಳಲಿದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಮತದಾನ ಚುರುಕುಗೊಂಡಿದೆ. ಮತಗಟ್ಟೆಗಳತ್ತ ಮತದಾರರು ಆಗಮಿಸಿ ಮತ ಚಲಾಯಿಸುತ್ತಿದ್ದಾರೆ. ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿ ಮತ್ತು ಪಾತಲಿಂಗೇಶ್ವರ ದೇವಸ್ಥಾನದ ಬಳಿ ಇರುವಂತಹ 227 ಮತಗಟ್ಟೆಗಳಲ್ಲಿ ಮತದಾನವನ್ನ ಮಾಡಿದ್ದಾರೆ. ಸಂವಿಧಾನ ಮತದಾನ ಮಾಡುವ ಹಕ್ಕನ್ನ ನೀಡಿದೆ. ಎಲ್ಲರೂ ಬಂದು ಮತದಾನ ಮಾಡಿ ಅಂತ ಕರೆ ನೀಡಿದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಬಿರುಸಿನ ಮತದಾನ ನಡೀತಾ ಇದ್ದು ಮತಗಟ್ಟೆಗಳಲ್ಲಿ ಜನರು ಆಗಮಿಸಿ ಮತದಾನ ಮಾಡುತ್ತಿದ್ದಾರೆ. ಈವರೆಗೆ 43.75% ರಷ್ಟು ವೋಟಿಂಗ್ ನಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ತಂದೆ ಎಚ್.ವೈ. ಮೇಟಿ ಸಮಾಧಿಗೆ ಪೂಜೆ ಸಲ್ಲಿಸಿ ಬಳಿಕ ತಿಮ್ಮಾಪುರ ಗ್ರಾಮದಲ್ಲಿ ಮತಗಟ್ಟೆ ಸಂಖ್ಯೆ 39ರಲ್ಲಿ ಮತ ಚಲಾಯಿಸಿದ್ದಾರೆ. ಇನ್ನು ಇದೇ ವೇಳೆ ಉಮೇಶ್ ಮೇಟಿ ಸಹೋದರ ಮಲ್ಲಿಕಾರ್ಜುನ್ ಮೇಟಿ ಕೂಡ ಬೂತ್ ಸಂಖ್ಯೆ 108ರಲ್ಲಿ ಮತದಾನ ಮಾಡಿದ್ದಾರೆ. ಜನರು ಉತ್ಸುಕತೆಯಿಂದ ಮತದಾನ ಮಾಡ್ತಿದ್ದಾರೆ. ನಮ್ಮ ಸಹೋದರನಿಗೆ ಜನರು ಆಶೀರ್ವಾದ ಮಾಡ್ತಾರೆ ಎಂಬ ವಿಶ್ವಾಸವಿದೆ ಎನ್ನುವಂತಹ ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಬಾಗಲಕೋಟೆ ಚುನಾವಣಾ ಮತದಾನ ಹಿನ್ನೆಲೆ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ ಮತದಾನ ಮಾಡಿದ್ದಾರೆ. ಸರದಿ ಸಾಲಿನಲ್ಲಿ ನಿಂತು ಶಶಿಧರ್ ಕುರೇರ ದಂಪತಿ ಮತ ಚಲಾವಣೆ ಮಾಡಿದ್ದಾರೆ. ನವನಗರ ಅಂಬೇಡ್ಕರ್ ಭವನದ 194ರ ಮತಗಟ್ಟೆ ಕೇಂದ್ರದಲ್ಲಿ ಮತ ಚಲಾವಣೆ ಮಾಡಿದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಮತದಾನ ಹಿನ್ನೆಲೆ ಬಿಜೆಪಿ ಎಂಎಲ್ಸಿ ಪಿಎಚ್ ಪೂಜಾರ್ ಮತ ಚಲಾಯಿಸಿದ್ದಾರೆ. ಸಕ್ರಿ ಶಾಲಾ ಆವರಣದಲ್ಲಿನ ಮತಗಟ್ಟೆ ಸಂಖ್ಯೆ 149ಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿ ಮತ ಚಲಾವಣೆ ಮಾಡಿದ್ದಾರೆ.
ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆ ವಿಚಾರದ ಕುರಿತಾಗಿ ಚನ್ನಪಟ್ಟಣದ ಕೆ ಶೆಟ್ಟಿಹಳ್ಳಿಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಉಪಚುನಾವಣೆಗೆ ಇವತ್ತು ಮತದಾನ ಆಗ್ತಾ ಇದೆ. ಎರಡೂ ಪಕ್ಷದಲ್ಲೂ ಹೋರಾಟ ಇದೆ. ನಮ್ಮ ಮೈತ್ರಿ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸ ಇದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಎಲೆಕ್ಷನ್ ಮತದಾನ ಇದೆ, ಇನ್ನು ಮೇ 4ನೇ ತಾರೀಕು ವೆಯ್ಟ್ ಮಾಡಬೇಕು, ನೋಡೋಣ ಏನು ಫಲಿತಾಂಶ ಬರುತ್ತೆ. ಎಲ್ಲ ಮುಗಿಸಿದ್ದಾರೆ. ಎರಡೂ ಪಕ್ಷದಲ್ಲೂ ದೊಡ್ಡ ತೀವ್ರತರವಾದ ಸೆಣಸಾಟ ಆಗಿದೆ. ನೋಡೋಣ, ಎರಡೂ ಪಕ್ಷದಲ್ಲೂ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ನಮಗೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಎಸ್ಡಿಪಿಐ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆದಿದೆ. ನಗರದ ಭಾಷಾನಗರ ಮುಖ್ಯ ರಸ್ತೆಯ ಬಳಿ ಘಟನೆ ನಡೆದಿದೆ. ಮಿಲ್ಲತ್ ಶಾಲೆಯ ಮತಗಟ್ಟೆಯ ಹೊರಗೆ ಕಾಂಗ್ರೆಸ್ ಮುಖಂಡರು ಟೇಬಲ್ ಕಿತ್ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಮತದಾನ ನಡೆದಿದೆ. ನಾವು ಹಣ ಕೊಟ್ರೇನೆ ಮತ ಹಾಕೋದು ಅಂತ ಮುಸ್ಲಿಂ ಮಹಿಳೆ ಕಿಡಿಕಾರಿದ್ದಾರೆ. ದಾವಣಗೆರೆಯ ವಾರ್ಡ್ ನಂಬರ್ 4ರ ಮೆಹಬೂಬಾ ನಗರದಲ್ಲಿ ಘಟನೆ ನಡೆದಿದೆ. ಕಾಂಗ್ರೆಸ್ನವರು ಒಂದೊಂದು ಮನೆಗೆ 5,000 ಹಣ ಕೊಟ್ಟಿದ್ದಾರೆ. ಸ್ವಂತ ಮನೆ ಇದ್ದವರಿಗೆ ಕೊಟ್ಟರು, ಬಾಡಿಗೆಗೆ ಮನೆ ಇದ್ದವರಿಗೆ ಕೊಟ್ಟಿಲ್ಲ ಅಂತ ಮಹಿಳೆ ಆರೋಪಿಸಿದ್ದಾರೆ. ಕೇರಳಂನಲ್ಲಿ ವಿಧಾನಸಭಾ ಚುನಾವಣೆ ಮತದಾನ ಬಿರುಸಿನಿಂದ ನಡೀತಾ ಇದೆ. ಕೇರಳಂನ ಸಿಎಂ ಪಿಣರಾಯಿ ವಿಜಯನ್ ಕಣ್ಣೂರಿನಲ್ಲಿ ಮತದಾನ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಎಂಪಿ ಕೆಸಿ ವೇಣುಗೋಪಾಲ್ ಕೂಡ ತಿರುವಂಪಾಡಿಯಲ್ಲಿ ಮತದಾನ ಮಾಡಿದ್ದಾರೆ. ಈವರೆಗೆ ಒಟ್ಟು 49.70% ಮತದಾನ ಆಗಿದೆ. ಪುದುಚೇರಿಯಲ್ಲೂ ವಿಧಾನಸಭಾ ಚುನಾವಣೆಗೆ ಮತದಾನ ನಡೀತಾ ಇದೆ. ವಿಒಸಿ ಸರ್ಕಾರಿ ಶಾಲೆಯ ಮತಗಟ್ಟೆಯಲ್ಲಿ ಮತದಾರರನ್ನ ಸೆಳೆಯಲು ರೋಬೋಟ್ ಬಳಕೆ ಮಾಡಲಾಗಿದೆ. ಮತಗಟ್ಟೆಗೆ ಬರುವ ಜನರಿಗೆ ಹೂಕೊಟ್ಟು ರೋಬೋಟ್ ನೀಲ ಸ್ವಾಗತ ಕೋರಿದೆ. ಈವರೆಗೆ ಪುದುಚೇರಿಯಲ್ಲಿ 56.83% ಮತದಾನ ಆಗಿದೆ. ಅಸ್ಸಾಂನಲ್ಲೂ ಕೂಡ ವಿಧಾನಸಭಾ ಚುನಾವಣಾ ಮತದಾನ ನಡೀತಾ ಇದೆ. ಮತಗಟ್ಟೆಗಳಿಗೆ ಜನರು ಆಗಮಿಸಿ ಮತದಾನ ಮಾಡುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪ್ರದ್ಯುತ್ ಮತದಾನ ಮಾಡಿದ್ದು ಎಲ್ಲರೂ ಮತ ಚಲಾವಣೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಇನ್ನು ಅಸ್ಸಾಂನಲ್ಲಿ ಈವರೆಗೆ 59.63% ಮತದಾನವಾಗಿದೆ. ಬಾಗಲಕೋಟೆ ಉಪಚುನಾವಣೆ ಸಮರ ಜೋರಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಣ ಹಂಚಿದ್ದಾರೆ ಅಂತ ಎನ್ನಲಾಗ್ತಾ ಇದೆ. ವಾಂಬೆ ಕಾಲೋನಿಯಲ್ಲಿ ಹಣ ಪಡೆಯಲು ಜನರು ಮುಗಿಬಿದ್ದಿದ್ದಾರೆ. ಜಾಫರ್ ಬೇಪಾರಿ ಎನ್ನುವವರಿಂದ ಹಣ ಹಂಚಿಕೆ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಹಣದ ಸುರಿಮಳೆ ನಡೆದಿದೆ. ಎಸ್ಪಿಎಸ್ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರಾಜಾರೋಷವಾಗಿ ಮತದಾರರಿಗೆ ಹಣ ಹಂಚಿಕೆ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ದಾವಣಗೆರೆ ಬಾಗಲಕೋಟೆಯಲ್ಲಿ ಮತದಾನ ನಡೀತಾ ಇದೆ. ಉಪಚುನಾವಣೆಯಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ. ಎರಡೂ ಕ್ಷೇತ್ರಗಳಲ್ಲಿ ನಾವು ಬಹಳ ದೊಡ್ಡ ಅಂತರದಲ್ಲಿ ಜಯ ಕಾಣ್ತೀವಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಸಾಮಾಜಿಕ ಆರ್ಥಿಕ ಸಬಲೀಕರಣ ಕಾರ್ಯಕ್ರಮಗಳಾದ ಗ್ಯಾರಂಟಿ ಯೋಜನೆಗಳಿಗೆ ನಮಗೆ ಶ್ರೀರಕ್ಷೆ ಆಗಲಿವೆ ಎನ್ನುವ ಭರವಸೆ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಉಪಚುನಾವಣೆಯಲ್ಲಿ ನಮಗೆ ಎರಡೂ ಕಡೆ ಬಾಗಲಕೋಟೆ ಆಸ್ ವೆಲ್ ಆಸ್ ದಾವಣಗೆರೆ ಭಾಳ ದೊಡ್ಡ ಮಟ್ಟದ ದೊಡ್ಡ ಅಂತರದಲ್ಲಿ ಜಯವನ್ನು ನಾವು ಕಾಣ್ತೀವಿ. ನಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣದ ಕಾರ್ಯಕ್ರಮಗಳಾದಂಥ ಗ್ಯಾರಂಟಿ ಯೋಜನೆ ಮತ್ತೊಮ್ಮೆ ನಮಗೆ ಕೈ ಹಿಡಿಯುತ್ತೆ ಅಂತ ನಮಗೆ ಸಂಪೂರ್ಣವಾದಂಥ ಭರವಸೆ ಇದೆ. ಶಾಮನೂರು ಶಿವಶಂಕರಪ್ಪ ಸಾಹೇಬರ ಸೇವೆಗೆ ಜನರು ಸಮರ್ಥಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಕೂಡ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಉಪಚುನಾವಣೆ ಕುರಿತು ಚಿಕ್ಕೋಡಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದಲ್ಲಿ ಉಪಚುನಾವಣೆ ಮತದಾನ ನಡೀತಾ ಇದೆ. ಎರಡೂ ಕಡೆಗಳಲ್ಲಿ ಚುನಾವಣೆ ರಾಜ್ಯ ರಾಜಕಾರಣದ ದಿಕ್ಸೂಚಿಯಾಗಿದೆ. ಎರಡೂ ಕ್ಷೇತ್ರದಲ್ಲಿ ದೊಡ್ಡ ಅಂತರದಿಂದ ನಮ್ಮ ಪಕ್ಷ ಗೆಲ್ಲಲಿದೆ ಅಂತ ಹೇಳಿದರು. ನಾನು 8 ದಿನ ದಾವಣಗೆರೆಯಲ್ಲಿ ಇದ್ದೆ. ಗ್ರೌಂಡ್ ರಿಪೋರ್ಟ್ ತುಂಬ ಚೆನ್ನಾಗಿದೆ. ನಮ್ಮ ಗ್ಯಾರಂಟಿಗಳು ಮನೆ ಮನೆಗೆ ತಲುಪಿದ್ದಾವೆ. ಗ್ಯಾರಂಟಿ ಒಂದು ಕಡೆ ಇರಲಿ, ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸ ಜನ ಇವತ್ತೂ ಕೂಡ ಭಾಳಷ್ಟು ಮಾತನಾಡ್ತಾರೆ. ಸೊ ಈ ಕಡೆ ಬಾಗಲಕೋಟೆ, ಈ ಕಡೆ ದಾವಣಗೆರೆ ರಾಜ್ಯದ ಜನತೆಗೆ, ರಾಜ್ಯದ ರಾಜಕಾರಣಕ್ಕೆ ಒಂದು ದಿಕ್ಸೂಚಿ ಆಗುತ್ತೆ ಅಂತ ಹೇಳಿ ಬಯಸ್ತೇನೆ. ಈ 2 ಸೀಟನ್ನು ಬಹಳಷ್ಟು ಅಂತರದಿಂದ ನಮ್ಮ ಪಕ್ಷ ಗೆಲ್ಲುತ್ತೆ.
ಇಸ್ರೇಲ್ನಿಂದ ಲೆಬನಾನ್ ಮೇಲೆ ದಾಳಿ ಮುಂದುವರೆದಿದೆ. ಇರಾನ್ ವಾರ್ನಿಂಗ್ ಕೊಟ್ಟರೂ ಇಸ್ರೇಲ್ ಮಾತ್ರ ದಾಳಿ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ. ಲೆಬನಾನ್ ಮೇಲೆ 100ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಇಸ್ರೇಲ್ ದಾಳಿ ನಡೆಸಿದೆ. ಇಸ್ರೇಲ್ ನಡೆಯನ್ನ ಖಂಡಿಸಿ ಇರಾನ್ ಮತ್ತೆ ಹರ್ಮುಜ್ ಜಲಸಂಧಿಯನ್ನ ಮುಚ್ಚಿದೆ. ಹೀಗಾಗಿ ಹರ್ಮುಜ್ ಜಲಸಂಧಿಯಿಂದ ಹಡಗುಗಳು ಮತ್ತೆ ವಾಪಸ್ಸಾಗ್ತಿವೆ. ಕದನ ವಿರಾಮ ಘೋಷಿಸಿದ 24 ಗಂಟೆಗಳಲ್ಲೇ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಕದನ ವಿರಾಮದ ಬಳಿಕವೂ ದಾಳಿ ನಡೆದಿದೆ. ಹೀಗಾಗಿ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಲಾಗಿದೆ. ಹರ್ಮುಜ್ನಲ್ಲಿರುವ ಹಡಗುಗಳ ಮೇಲೆ ದಾಳಿ ಮಾಡೋದಾಗಿ ಇರಾನ್ ಎಚ್ಚರಿಕೆ ನೀಡಿದೆ. ಇರಾನ್ ನಡೆಗೆ ಅಮೆರಿಕ ಮತ್ತೆ ಕೆಂಡಾಮಂಡಲವಾಗಿದ್ದು, ತಕ್ಷಣವೇ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅಂತ ಅಮೆರಿಕ ಆಗ್ರಹಿಸಿದೆ. ಹರ್ಮುಜ್ ಜಲಸಂಧಿ ಮತ್ತೆ ಬಂದ್ ಹಿನ್ನೆಲೆ 426 ತೈಲ ಹಡಗುಗಳು ಮತ್ತು 53 LPG ಹಡಗುಗಳು ಪರ್ಷಿಯನ್ ಕೊಲ್ಲಿಯಲ್ಲೇ ಉಳಿದಿವೆ. ಹರ್ಮುಜ್ ದಾಟಲು ಯತ್ನಿಸಿದ್ರೆ ದಾಳಿ ಮಾಡುವುದಾಗಿ ಇರಾನ್ ಎಚ್ಚರಿಕೆ ನೀಡಿದ ಹಿನ್ನೆಲೆ ಸಮುದ್ರದಲ್ಲೇ ಹಡಗುಗಳು ಲಾಕ್ ಆಗಿವೆ. ಇನ್ನು ಕದನ ವಿರಾಮದ ಗೊಂದಲದಲ್ಲೇ ಭಾರತಕ್ಕೆ LPG ಹಡಗು ಆಗಮಿಸ್ತಾ ಇದೆ. ಹರ್ಮುಜ್ ದಾಟಿ LPG ಹೊತ್ತಂತಹ ಹಡಗು ಮುಂಬೈಗೆ ಬಂದು ತಲುಪಿದೆ. ಭಾರತದ ಧ್ವಜವನ್ನ ಹೊತ್ತ ಗ್ರೀನ್ ಆಶಾ ಎಂಬ ಹಡಗು 15,400 ಮೆಟ್ರಿಕ್ ಟನ್ನಷ್ಟು LPGಯನ್ನು ಹೊತ್ತು ಮುಂಬೈನ JNPAಗೆ ಆಗಮಿಸಿದೆ. ಭಾರತದ ಮೇಲೆ ಕೊಲ್ಲಿ ಯುದ್ಧದ ಸೈಡ್ ಎಫೆಕ್ಟ್ ಹಿನ್ನೆಲೆ ಗ್ಯಾಸ್ ವಿಚಾರದಲ್ಲಿ ಕೇಂದ್ರ ರಾಜ್ಯಗಳ ಸಂಘರ್ಷ ಮುಂದುವರೆದಿದೆ. ಈ ಕುರಿತು ಮಾತನಾಡಿದ ಸಚಿವ KH ಮುನಿಯಪ್ಪ, ತೈಲ ಅನಿಲ ಪೂರೈಕೆ ಕೇಂದ್ರಕ್ಕೆ ಸೇರಿತು, ಇದರಲ್ಲಿ ರಾಜ್ಯದ ಪಾತ್ರವೇನೂ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಬ್ಲಾಕ್ನಲ್ಲಿ ಮಾರಾಟ ಆಗೋದನ್ನು ನಾವು ತಡೆಯಬಹುದು. ಹೆಚ್ಚು ಗ್ಯಾಸ್ ಪೂರೈಕೆಗೆ ನಾವು ಮನವಿ ಸಲ್ಲಿಸಿದ್ದೇವೆ, ಆದರೆ ಕೇಂದ್ರ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಅಂತ ಆರೋಪಿಸಿದರು. ನಾಳೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರ ಜೊತೆ ಸಭೆ ಇದೆ, ಅವರಿಗೇನು ವರದಿ ಕೊಡ್ತಾರೆ ನೋಡೋಣ ಅಂತ ಹೇಳಿದರು. ಬ್ಲ್ಯಾಕ್ ಮಾರ್ಕೆಟ್ ರದ್ದು ಮಾಡೋಕ್ಕೆ ಮಾಡಬೇಕು ಅಂತ ಹೇಳ್ತೀವಿ. ನಿಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲೂ ಮಾಡಬೇಕು, ನಮ್ಮ ಡಿಪಾರ್ಟ್ಮೆಂಟು ಮಾಡಬೇಕು. ಅದಕ್ಕಾಗಿ ಡಿಪಾರ್ಟ್ಮೆಂಟಲ್ಲಿ ಮೈಲ್ಮಾಪನ ಇಲಾಖೆ ಇದೆ, ಅವರು ಅದಕ್ಕೆ ಕೆಲಸ ಮಾಡಬೇಕು. ನಾಳೆ ಅವ್ರನ್ನೂ ಕರೆದಿದ್ದೀನಿ, ಇಲಾಖೆ ಮುಖ್ಯಸ್ಥರನ್ನೂ ಕರೆದಿದ್ದೀನಿ. ರಾಜ್ಯದಲ್ಲಿ ಆಟೋ ಗ್ಯಾಸ್ ಕೊರತೆ ಇಲ್ಲ, ಚಾಲಕರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಆಹಾರ ಇಲಾಖೆ ಸ್ಪಷ್ಟನೆ ನೀಡಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವಂತಹ ಇಲಾಖೆ, ಆಟೋ ಚಾಲಕರು ಯಾವುದೇ ವದಂತಿಗಳನ್ನ ನಂಬಬಾರದು, ಬಂಕ್ಗಳ ಮುಂದೆ ಆಟೋ ಸಾಲುಗಟ್ಟಿ ನಿಲ್ಲಬಾರದು, ಅನಿಲ ದಾಸ್ತಾನು ಕೊರತೆ ಇದೆ ಅನ್ನುವಂಥದ್ದು ಆಧಾರರಹಿತ ಅಂತ ಮಾಹಿತಿ ನೀಡಿದ್ದಾರೆ. ಪತಿ ಅಕ್ರಮ ಸಂಬಂಧಕ್ಕೆ ಬೇಸತ್ತ ಪತ್ನಿ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿಯ ವಿಜಯನಗರದ ನೊಂದ ಮಹಿಳೆಯಿಂದ ಪತಿ ವಿರುದ್ಧ ಹುಬ್ಬಳ್ಳಿ ಮಹಿಳಾ ಠಾಣೆಗೆ ದೂರು ನೀಡಲಾಗಿದೆ. ಮಾಲಿಂಗಪ್ಪ ಎಂಬಾತ ಪತ್ನಿ ಕಾಂಚನಾಗೆ ನಿದ್ರೆ ಮಾತ್ರೆ ಕೊಟ್ಟು ಮತ್ತೊಬ್ಬ ಮಹಿಳೆ ಜೊತೆ ಸಂಬಂಧ ಇಟ್ಕೊಂಡಿದ್ರು ಅಂತ ಪತ್ನಿ ಆರೋಪಿಸಿದ್ದಾರೆ. ನನ್ನ ಗಂಡ ನಿತ್ಯ ಕಿರುಕುಳ ನೀಡ್ತಾ ಇದ್ದ ಅಂತ ಆರೋಪಿಸಿ ದೂರನ್ನ ಕೊಟ್ಟಿದ್ದಾರೆ. ಶಿಕ್ಷಕನಾಗಿರೋ ಮಾಲಿಂಗಪ್ಪ ಜೊತೆ 2016ರಲ್ಲಿ ಕಾಂಚನ ಮದುವೆಯಾಗಿತ್ತು. ಆದರೆ ದಿನ ಕಳೆದಂತೆ ಪರಸ್ತ್ರೀಯನ್ನ ಮನೆಗೆ ಕರೆತರ್ತಾ ಇದ್ದ ಅಂತ ಪತ್ನಿ ಆರೋಪಿಸಿದ್ದಾರೆ. 3 ವರ್ಷದಿಂದ ಅನೈತಿಕ ಸಂಬಂಧ ಇದೆ ಸರ್. ಮನೆ ಎದುರುಗಡೆ ಹುಡುಗಿನ ಸರ್. ಅವನು ಮನೆ ಎದುರಿಗೆ ಮಧ್ಯರಾತ್ರಿ ಆದ್ರೆ ನನಗೆ ಸ್ಲಿಪ್ಪಿಂಗ್ ಟ್ಯಾಬ್ಲೆಟ್ ಹಾಕಿ ಅವಳು ಅವನ ಮನೆಯಲ್ಲಿ ಸ್ಲಿಪ್ಪಿಂಗ್ ಟ್ಯಾಬ್ಲೆಟ್ ಹಾಕಿ ನಮ್ಮ ಮನೆಯಲ್ಲೇ ನಮ್ಮ ಬೆಡ್ರೂಮ್ ಚಿಲ್ಕ ಹಾಕಿ ಹಾಲ್ನಲ್ಲಿ ಆಕಿನ ಕರ್ಕೊಂಡು ಮಲಗ್ತಿದ್ದ ಮೇಡಮ್ ಸರ್. ಅದನ್ನ ನಾನು ಪ್ರಶ್ನೆ ಮಾಡಿದ್ದಕ್ಕೆ ನನಗೆ ಸಿಲಿಂಡರ್ ಅವ್ನು ಬ್ಲಾಸ್ಟ್ ಮಾಡಕ್ ಬರೋದು, ನಾನು ಅವಳೇ ಬೇಕು ನನಗೆ, ಅವಳು ನಾನೆಲ್ಲ ನೋಡ್ಕೊತಾಳೆ, ಅವಳು ನನಗೆ ದುಡ್ಡು ಕೊಡ್ತಾಳೆ, ನೀನೇನು ಕೊಡ್ತೀಯೇನೋ ನನಗೆ, ನಿಮ್ಮ ಮನೆಯಿಂದ ಏನಾರು ತಂದೀಯೇನೋ ನೀನು. ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಅಕ್ರಮ ಸಂಬಂಧದ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಆರೋಪಿತ ಮಹಿಳೆ ದಿಢೀರ್ ಪ್ರತ್ಯಕ್ಷರಾಗಿದ್ದು, ಪತಿ ವಿರುದ್ಧವೇ ಮಹಿಳೆ ದೂರು ಕೊಟ್ಟಿದ್ದಾರೆ. ಪತಿ ಪ್ರಸನ್ನ ಕುಮಾರ್ ವಿರುದ್ಧ ವಿದ್ಯಾಲಕ್ಷ್ಮಿ ಸಾಲು ಸಾಲು ಆರೋಪ ಮಾಡಿದ್ದಾರೆ. ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ, ನನ್ನ ಮೇಲೆ ತೇಜೋವಧೆ ಮಾಡಿದ್ದಾರೆ. ನನಗೂ ಶಾಸಕರಿಗೂ ಯಾವುದೇ ಸಂಬಂಧ ಇಲ್ಲ, ನಮ್ಮ ಕ್ಷೇತ್ರದ ಶಾಸಕರು ಪರಿಚಯ ಅಷ್ಟೇ ಅಂತ ಮಂಡ್ಯ SP ಭೇಟಿ ಮಾಡಿ ವಿದ್ಯಾಲಕ್ಷ್ಮಿ ದೂರು ಕೊಟ್ಟಿದ್ದಾರೆ. 4 ಕೋಟಿ ಹಣ ದುರ್ಬಳಕೆ ಆರೋಪದ ಹಿನ್ನೆಲೆ ಮಹಿಳಾ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ತುಮಕೂರಿನ ಮಧುಗಿರಿ ತಾಲೂಕಿನ ಪಂಚಾಯಿತಿ ಕಚೇರಿ ದ್ವಿತೀಯ ದರ್ಜೆ ಸಹಾಯಕಿ ಸೌಮ್ಯ ವಿರುದ್ಧ ಹಣ ದುರ್ಬಳಕೆ ಮಾಡಿರುವ ಆರೋಪ ಕೇಳಿಬಂದಿದೆ. ಸ್ವಯಂ ನಿವೃತ್ತಿ, ಮರಣ ಹೊಂದಿದ ಸರ್ಕಾರಿ ನೌಕರರ ಗಳಿಕೆ, ರಜೆ, ನಗದೀಕರಣ ಮತ್ತು ಮಂಜೂರಾತಿಯಲ್ಲಿ ಅಕ್ರಮ ಮಾಡಿದ್ದಾರೆ ಎನ್ನಲಾಗಿದೆ. ವಿವಿಧ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿರುವುದು ತನಿಖೆಯಲ್ಲಿ ಪತ್ತೆಯಾಗಿದೆ. ಈ ಹಿನ್ನೆಲೆ ಸೌಮ್ಯರನ್ನ ಅಮಾನತು ಮಾಡಿ ಜಿಲ್ಲಾ ಪಂಚಾಯಿತಿಯ ಸಿಇಒ ಅಶ್ವಿಜಾ ಬಿವಿ ಆದೇಶಿಸಿದ್ದಾರೆ. ವಿವಿಧ ನ್ಯಾಯಯುತ ಬೇಡಿಕೆಗಳಿಗೆ ಆಗ್ರಹಿಸಿ ಭೂಮಾಪನ ಇಲಾಖೆಯ ಭೂಮಾಪಕರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಜಿಲ್ಲಾಡಳಿತದ ಕಚೇರಿವರೆಗೆ ಪಾದಯಾತ್ರೆ ನಡೆಸಲಾಗಿದೆ. ಕೂಡಲೇ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ.
ಬಿಜೆಪಿ ಹಾಗೂ ಆರ್ಎಸ್ಎಸ್ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ನೀಡಿದ್ದ ಹೇಳಿಕೆಯನ್ನು ಖಂಡಿಸಿ ತುಮಕೂರು ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕರ್ ರವಿ ನೇತೃತ್ವದಲ್ಲಿ ನಗರದ ಟೌನ್ ಹಾಲ್ ಬಳಿ ಪ್ರತಿಭಟನೆ ನಡೆಸಲಾಗಿದೆ. ಖರ್ಗೆ ಕ್ಷಮೆ ಯಾಚಿಸುವಂತೆ ಶಾಸಕ ಜ್ಯೋತಿ ಗಣೇಶ್ ಹಾಗೂ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ದ್ವೇಷ ಭಾಷಣ ಮಾಡಿರುವ ಮಲ್ಲಿಕಾರ್ಜುನ ಖರ್ಗೆಗೆ ಮುಸ್ಲಿಮರ ಮಲ್ಲಿಕಾರ್ಜುನ ಖರ್ಗೆಗೆ ಬಂಧುಗಳೇ ಖಂಡಿಸ್ತದೆ. ಇವರು ಅನಂತ್ ಅಂಬಾನಿಯವರ ಹುಟ್ಟುಹಬ್ಬದ ಅಂಗವಾಗಿ ಬೆಂಗಳೂರಿನ ದೇಗುಲದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗಿದೆ. ರಾಜರಾಜೇಶ್ವರಿ ದೇವಾಲಯದ ಕೈಲಾಶ ಆಶ್ರಮದಲ್ಲಿ ಅನಂತ ಅಂಬಾನಿ ಪರವಾಗಿ ವಿಶೇಷ ಸಂಕಲ್ಪ ಪೂಜೆ ಮಾಡಲಾಗಿದೆ. ಜಗದ್ಗುರು ಆಚಾರ್ಯ ಮಹಾಮಂಡಳೇಶ್ವರ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗಿದೆ. ಅಂಬಾನಿ ಕುಟುಂಬಕ್ಕೆ ಆರೋಗ್ಯ ಸಂಪತ್ತು ಹೆಚ್ಚಾಗಲಿ, ಸೇವಾ ಮನೋಭಾವ ಮತ್ತಷ್ಟು ಹೆಚ್ಚಾಗಲಿ, ದೇವಿಯ ಆಶೀರ್ವಾದ ಸದಾ ಕಾಲ ಅಂಬಾನಿ ಕುಟುಂಬದ ಮೇಲೆ ಇರಲಿ ಅಂತ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿ ಆಶೀರ್ವದಿಸಿದ್ದಾರೆ. ನಾವೆಲ್ಲರೂ ಹುಟ್ಟುತ್ತೇವೆ. ಹುಟ್ಟಿದ ನಂತರ ಒಳ್ಳೆಯ ಕಾರ್ಯಗಳನ್ನು ಧರ್ಮ ಕಾರ್ಯಗಳನ್ನು ಮಾಡಿಕೊಂಡು ಕೀರ್ತಿವಂತರಾಗಿ ಬಾಳ್ತೇವೆ. ಅದೇ ರೀತಿಯಲ್ಲಿ ಶ್ರೀ ಅನಂತ ಅಂಬಾನಿಯವರು ಇದುವರೆಗೂ ನಾವು ಅವರ ಬಗ್ಗೆ ಕೇಳಿರೋ ಸುದ್ದಿಯೆಲ್ಲವೂ ಕೂಡ ಮಂಗಳವಾದ ಸುದ್ದಿಯೇ. ನಿರಂತರವಾಗಿ ತಮ್ಮ ತಂದೆ ತಾಯಿಗಳ ಅವರ ಸಂಕಲ್ಪವನ್ನು ನೆರವೇರಿಸಬೇಕು, ಅದಲ್ಲದೆ ಪ್ರಾಣಿಗಳ ರಕ್ಷಣೆ ಮಾಡಬೇಕು, ಪ್ರಕೃತಿಯ ಸಂರಕ್ಷಣೆ ಮಾಡಬೇಕು, ದೇವಸ್ಥಾನಗಳ ರಕ್ಷಣೆ ಮಾಡಬೇಕು ಅಂತ ಅವರ ಸಂಕಲ್ಪ ಬಹಳ ಉತ್ತಮವಾದ ಸಂಕಲ್ಪ. ಧರ್ಮವನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತಾರೆ ಸಂಕಲ್ಪ. ಈ ದಿನ ಅವರ ಹುಟ್ಟಿದ ಹಬ್ಬದ ದಿವಸ ನಾವೆಲ್ಲರೂ ಸೇರಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೇವೆ. ಜಗನ್ಮಾತೆ ಅವರಿಗೆ ಪೂರ್ಣ ಆಯುಷ್ಯವನ್ನು ಕೊಟ್ಟು ಅವರ ಆಯುಷ್ಯ ಕಾಲದಲ್ಲಿ ಇನ್ನಷ್ಟು ಧರ್ಮ ಕಾರ್ಯಗಳನ್ನು ಮಾಡಿ ಈ ಲೋಕವನ್ನು ಕ್ಷೇಮವಾಗಿ ಶಾಂತಿಯುಕ್ತವಾಗಿ ಆಗುವುದು. ಇನ್ನು ರಾಜರಾಜೇಶ್ವರಿ ದೇವಸ್ಥಾನದ ಕೈಲಾಶ ಆಶ್ರಮದ ಸಂಸ್ಕೃತ ಪಾಠಶಾಲದಲ್ಲೂ ಅನಂತ್ ಅಂಬಾನಿ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷವಾಗಿ ಪ್ರಾರ್ಥನೆ ಮಾಡಲಾಯಿತು. ಮುಖೇಶ್ ಅಂಬಾನಿ ಕುಟುಂಬದ ಶ್ರೇಯೋಭಿವೃದ್ಧಿಗೆ ಸಂಸ್ಕೃತ ಪಾಠಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡಿದರು. ಇದೇ ವೇಳೆ ಆಶ್ರಮದ ಗೋಶಾಲೆಯಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧದ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಎಲ್ಪಿಜಿ ಅಭಾವ ಉಂಟಾಗಿದೆ. ಈ ನಡುವೆ ಆಟೋ ಡ್ರೈವರ್ಗಳಿಗೆ ನಟ ವಿನೋದ್ ರಾಜ್ ಸಹಾಯ ಹಸ್ತ ಚಾಚಿದ್ದಾರೆ. ಲೀಲಾವತಿ ಸ್ಮಾರಕದ ಬಳಿ 250ಕ್ಕೂ ಹೆಚ್ಚು ಆಟೋ ಡ್ರೈವರ್ಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ರು. ಬಳಿಕ ಫುಡ್ ಕಿಟ್ ವಿತರಣೆ ಮಾಡಿ ಮಾನವೀಯತೆ ಮೆರೆದ್ರು. ಪಿಯುಸಿ ಪರೀಕ್ಷೆಯಲ್ಲಿ ಶಿವಮೊಗ್ಗದ ಡಿವಿಎಸ್ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ವಸಿಷ್ಠ ಎನ್ಎಸ್ 595 ಅಂಕ ಗಳಿಸಿ 5ನೇ ಸ್ಥಾನ ಪಡೆದಿದ್ದಾರೆ. ಪೃಥ್ವಿ, ಸ್ನೇಹ, ಮೊಹಮ್ಮದ್ ಹುಸೇನ್ ತಲಾ 591 ಅಂಕಗಳ ಮೂಲಕ 10ನೇ ಸ್ಥಾನ ಗಳಿಸಿದ್ದಾರೆ. ಕಲಾ ವಿಭಾಗದಲ್ಲಿ ಮೃಂದಾ ಪಿ 590 ಅಂಕ ಗಳಿಸಿದ್ದಾರೆ.